ತುಂಬಾ ಕಮ್ಮಿ ಬೆಲೆಯಂತಹ ಒಂದು ಪ್ರಾಡಕ್ಟ್ ಆದ್ರೆ ಇದೇನೇ ಆಗಿರುತ್ತೆ. ಬಟ್ ಸೀರಿಯಸ್ ಆಗಿ ಇದು ಇಷ್ಟು ಚೆನ್ನಾಗಿ ಕ್ವಾಲಿಟಿಯಲ್ಲಿ ಬರುತ್ತೆ ನಾನು ಅನ್ಕೊಂಡೇ ಇರ್ಲಿಲ್ಲ. ಪ್ರೀಮಿಯಂ ಅಲ್ಲಿ ಗೋಲ್ಡ್ ಪಾಲಿಶ್ ಬರುವಂತ ಒಂದು ಹಾರ ಇದು. ಸೊ ಸೂಪರ್ ಪ್ರಿಟಿ ಆಗಿರುವಂತದ್ದು. ಬಾಕ್ಸ್ ಕೊಡ್ತೀನಿ, ಫ್ರೀ ಶಿಪ್ಪಿಂಗ್ ಕೊಡ್ತೀನಿ, ಒಳ್ಳೆ ಕ್ವಾಲಿಟಿ ಕೊಡ್ತೀನಿ, ಸೂಪರ್ ಡೂಪರ್ ಡಿಸೈನ್ ನ ಕೊಡ್ತೀನಿ. ನಿಮ್ಗೆ ಒಟ್ಟು ಇವು 3 ಲೇಯರ್ ಅಲ್ಲಿ ಬರುತ್ತೆ. 1 ಲೇಯರ್ ಬಂದ್ಬಿಟ್ಟು ಮುತ್ತಿನ ಡಿಸೈನ್ ಬಂದ್ರೆ, ಇನ್ನೊಂದು ಲೇಯರ್ ಲಕ್ಷ್ಮಿ ಡಿಸೈನ್, ಇನ್ನೊಂದು ಲೇಯರ್ ಕಾಯಿನ್ ಲಕ್ಷ್ಮಿ ಡಿಸೈನ್ ಬರುತ್ತೆ. ಸೊ ಸೂಪರ್ ಆಗಿರುವಂತಹ ಒಂದು ಕಾಂಬೋ ಆಂಟಿಕ್ ಪಾಲಿಶ್ ಅಲ್ಲಿ. ಒಂದು ಡಿಫ್ರೆಂಟ್ ಡಿಸೈನ್ ಅಂತಾನೆ ಹೇಳ್ಬೋದು. ಗೋಲ್ಡ್ ಪಾಲಿಶ್ ಆಗಿರೋದ್ರಿಂದ ಈ ಒಂದು ಡಿಸೈನ್ ಹಾಗೆ ಕಲರಿಂಗು ಸಖತ್ತಾಗಿ ಬಂದಿದೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯಾ ಜ್ಯುವೆಲರಿ ವ್ಲಾಗ್. ಎಲ್ಲರೂ ಹೇಗಿದ್ರ? ಎಲ್ಲೂ ಸೂಪರ್ ಆಗಿದ್ದೀರಾ, ಸಖತ್ತಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಸೂಪರ್ ಅಂಡ್ ಸಖತ್ತಾಗಿದ್ದೀನಿ. ಅಂಡ್ ಗೈಸ್, ಯಾರಾದ್ರೆ ಮೊದಲ ಬಾರಿಗೆ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀನು ಸಂಕ್ರಾಂತಿ ಹಬ್ಬ ಬಂದೇ ಬಿಡ್ತು, ಅದಾದ್ಮೇಲೆ ಸಾಲಕ್ಕೆ ಹಬ್ಬಗಳು ಬರುತ್ತೆ, ಮದ್ವೆಗಳ ಸೀಸನ್ ಸ್ಟಾರ್ಟ್ ಆಗುತ್ತೆ. ಅಂಡ್ ನಿಮ್ಮ ಒಂದು ಸ್ಪೆಷಲ್ ಒಕೇಶನ್ಗೆ ಗೃಹಪ್ರವೇಶ, ಮಗು ನಾಮಕರಣ, ಸೀಮ್ ಅಂತ ಇದ್ದಾರೆ, ಎಲ್ಲದಕ್ಕೂ ಕೂಡ ನಿಮ್ಗೆ ಸ್ಪೆಷಲ್ ಆಗಿ ವೆರೈಟಿ ಆಗಿ ಸಿಂಪಲ್ ಇಂದ ಗ್ರ್ಯಾಂಡ್ ತಕ್ಕ ಯಾವುದೇ ಜ್ಯುವೆಲ್ರಿ ಬೇಕು ಅಂದ್ರೂ ಕೂಡ ನನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಬಿಕಾಸ್ ನನ್ನ ಹತ್ರ ಎಲ್ಲಾ ತರ ಜ್ಯುವೆಲ್ರೀಸ್ ನಿಮಗೆ ತುಂಬಾ ಕಮ್ಮಿ ಪ್ರೈಸಿಗೆ ಸಿಗುತ್ತೆ. ಅಂಡ್ ಗೈಸ್, ಸೊ ಪ್ಲೀಸ್ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇದಕ್ಕೆ ಜಾಸ್ತಿ ಕಲೆಕ್ಷನ್ಸ್ ನಿಮಗೆ ಬೇಕು ಅಂತ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಹಾಕಿದ್ದೀನಿ. ನಂದು ಒಂದೇ ಒಂದು ಪೇಜು, ಆದ್ಯ ಜ್ಯುವೆಲರಿ ಅಂತ ಹೇಳ್ಬಿಟ್ಟು. ಸೊ 12.4 100,400 ಜನ ಫಾಲೋವರ್ಸ್ ಇದ್ದಾರೆ. ಸೊ ಇದು ನನ್ನ ಒರಿಜಿನಲ್ ಪೇಜ್ ಆಗಿರುತ್ತೆ. ಅಂಡ್ ಇಲ್ಲಿ ಬರ್ತಾ ಇರೋದು ನನ್ನ ಒರಿಜಿನಲ್ ಲೋಗೋ ಆಗಿರುತ್ತೆ. ಅಂಡ್ ನೀವೇ ಶಾಪ್ಗೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡಬೇಕು, ಮ್ಯಾಮ್ ನಾವು ನೋಡಿಯೇ ತಗೋಬೇಕು ಆ ಥರ ನಿಮ್ಗೆ ಯಾರು ಅನ್ನಿಸ್ತು ಅಂತ ಅಂದ್ರೆ, ಸೊ ಡೆಫಿನೆಟ್ಲಿ ನೀವು ಶಾಪ್ ಕೂಡ ಬರ್ಬೋದು. ನನ್ನ ಶಾಪ್ ಅಡ್ರೆಸ್ ಬಂದ್ಬಿಟ್ಟು ನಿಮಗೆ ನೆಲಮಂಗಲ, ತುಮಕೂರು, ಹಾಸನ, ಮೈಸೂರು, ಮಡಿಕೇರಿ ಈ ಕಡೆ ಎಲ್ಲ ಯಾರೆಲ್ಲ ಹೋಗ್ತೀರಾ, ಅಂಡ್ ದಾಸಹಳ್ಳಿ, ಎಣ್ಣೆಮೇಲಿ, ಪೀಣ್ಯ, ಯಶವಂತಪುರ ಈ ಕಡೆ ಎಲ್ಲ ಯಾರೆಲ್ಲ ಇರ್ತೀರಾ, ಸೊ ಇವ್ರಿಗೆ ಮಾರ್ನಾಡ್ನಳ್ಳಿ ನಮ್ಮ ಒಂದು ಶಾಪ್ ಗೊತ್ತಿರುತ್ತೆ. ನೀವು ಮೆಟ್ರೋಲಿ ಮಾಧವರ ತಕ ಬಂದ್ಬಿಡ್ಬೇಕಾದ್ರೂ ನೀವು ಬರ್ಬೋದು. ಅಂಡ್ ಆಲ್ಸೋ ನೀವು ಬಸ್ಸಲ್ಲಿ ಬರ್ತೀರಾ ಅಂದ್ರೆ ಮೆಜೆಸ್ಟಿಕ್ 258 ಬಸ್ ನಂಬರ್ ಹಿಂಗಾದ್ರೂ ನೀವು ಬರ್ಬೋದು. ಸೊ ಬಸ್ ಸ್ಟಾಪ್ ಇಂದ ವಾಕಬಲ್ ಡಿಸ್ಟೆನ್ಸ್ ಇರುತ್ತೆ. ಅಂಡ್ ಕಂಪ್ಲೀಟ್ ಮ್ಯಾಪ್ ಡೀಟೇಲ್ಸ್ ನಾನು ನಿಮಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ, ಮನ್ಸ್ ಹೋಗಿ ಚೆಕ್ ಮಾಡಿ. ಓಕೆನಾ? ನಾನು ಇನ್ನೇನು ಹೇಳ್ಬೇಕು. ಓಕೆ ಗೈಸ್, ಇವತ್ತಿನ ಕಲೆಕ್ಷನ್ಸ್ ಅಲ್ಲಿ ನಾನು ನಿಮಗೆ ಎರಡು ಲಾಂಗ್ ಹಾರಮ್ಗಳ ಸೆಟ್ಗಳನ್ನ ತೋರಿಸ್ತೀನಿ. ಅಂಡ್ ಶಾರ್ಟ್ ನೆಕ್ ಪೀಸ್ಗಳನ್ನ ಕೂಡ ತೋರಿಸ್ತೀನಿ. ಒಂದೇ ಒಂದು ಸಿಂಗಲ್ ಸ್ಟಾಕ್ ಇದೆ, ಅದನ್ನು ಕೂಡ ಇವತ್ತಿನ ಕಲೆಕ್ಷನ್ಸ್ ಅಲ್ಲಿ ತೋರಿಸ್ತೀನಿ ಗೈಸ್. ಅಂಡ್ ಒನ್ ಆಫ್ ಮೈ ಹ್ಯಾಪಿನೆಸ್ ಏನಪ್ಪ, ನನ್ಗೆ ಯಾಕೋ ನೆನ್ನೆಯಿಂದ ಫುಲ್ ಹ್ಯಾಪಿಯಾಗಿ ವಿಡಿಯೋ ಮಾಡಬೇಕು ಅಂತ ಅನಿಸಿದೆ. ಅಂಡ್ ಡೇನೇ ಫ್ರೆಶ್ ಅಂತ ಅನ್ಸಕ್ ಸ್ಟಾರ್ಟ್ ಆಗಿದೆ. ಅಂಡ್ ಬಿಕಾಸ್ ಆಫ್ ದಿಸ್, ಸೊ ರಾಯರ್ದು ರಕ್ಷೆ ಹಾಕ್ಸ್ಕೊಂಡ್ಬಂದಿದ್ದು. ಅಂಡ್ ಇದು ಸೊ ಅದೇನಪ್ಪ ಅಂತ ಅಂದ್ರೆ, ಬೆಳಗ್ಗೆ ಎದ್ದ ತಕ್ಷಣ ನೋಡ್ಕೊಂಡಾಗೆ ಅದು ಒಂದು ಖುಷಿ ಅಂತ ಅನ್ಸುತ್ತೆ. ಒಂದು ಹ್ಯಾಪಿನೆಸ್ ಹೇಳಕ್ಕೆ ಆಗಿಲ್ಲ, ಅಷ್ಟು ಖುಷಿ ಅಂತ ಅನ್ಸುತ್ತೆ. ಸೊ ಹಂಗಾಗಿ ಮೇ ಬಿ ಎದ್ದ ತಕ್ಷಣ ಖುಷಿಯಾಗಿ ನಾನು ಡೇನ ಸ್ಟಾರ್ಟ್ ಮಾಡೋದ್ರಿಂದ ಸೊ ಡೇ ಎಂಡ್ ಆಗೋರು ಕೂಡ ನನ್ಗೆ ಅದೇ ಖುಷಿ ನಾನು ಇರ್ತೀನಿ ಅಂತ ನನಗೆ ಅನ್ಸುತ್ತೆ. ಸೊ ನೀವು ಯಾರಾದ್ರೂ ಮಂತ್ರಾಲಯಕ್ಕೆ ಹೋದ್ರೆ ಖಂಡಿತವಾಗೂ ಮಿಸ್ ಮಾಡದೆ ಹಾಕ್ಸ್ಕೊಂಬನ್ನಿ. ಏನು ಒಂದು 10:30ಗೆಲ್ಲ ಅವರು ಬರ್ತಾರೆ, ಶುಭದಿಂದ ತೀರ್ಥರಲ್ಲಿ ಬಂದ್ಬಿಟ್ಟು ಹಾಕ್ತಾರೆ. ಬಟ್ ಒಂದ್ ಸ್ವಲ್ಪ 1 hour ತನಕ ನಾವು ವೆಯ್ಟ್ ಮಾಡ್ಬೇಕು ಅಲ್ವಾ. ಬಿಕಾಸ್ 10 o'clock ಕ್ಯೂ ಸ್ಟಾರ್ಟ್ ಆಗುತ್ತೆ. ಸಮ್ಟೈಮ್ಸ್ ಅವ್ರು 10:30ಗೆ ಬರ್ತಾರೆ, ಸಮ್ಟೈಮ್ಸ್ 7 o'clock ಬರ್ತಾರಂತೆ. ಅರ್ಧ ಗಂಟೆ 1 hour ನಾವು ವೆಯ್ಟ್ ಮಾಡ್ಬೇಕಾಗುತ್ತೆ ಅಷ್ಟೇನೆ. ಬಟ್ ಅವ್ರು ಬರ್ತಾರೆ, ಅವ್ರು ಬಂದಾಗ ಹಾಕ್ಸ್ಕೊಂಡ ಆ ಖುಷಿ ಇದೆಯಲ್ಲ ಹೇಳಕ್ಕೆ ಸಾಲದು, ಅಷ್ಟು ಖುಷಿಯಾಗಿದೆ ಗೈಸ್. ಎಸ್, ಇದೇ ಎಕ್ಸೈಟ್ಮೆಂಟ್ ಅಲ್ಲಿ ಬನ್ನಿ ನಿಮ್ಗೆ ಕಲೆಕ್ಷನ್ಸ್ ತೋರಿಸ್ತೀನಿ. ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಕಾಂಬೋ ಸೆಟ್ ನೀವು ಇಲ್ಲಿ ನೋಡ್ತಿದ್ರೆ ಡಿಫ್ರೆಂಟ್ ಸೆಟ್ ಅಂತ ಅನ್ಸ್ಬೋದು. ಬಿಕಾಸ್ ಇದು ನಕ್ಷಿ ಡಿಸೈನ್ ಸೆಟ್ ತುಂಬಾ ಟ್ರೆಡಿಷನಲ್ ಆಗಿ ಕಾಣಿಸುತ್ತೆ, ಹಾಗೆ ಗೋಲ್ಡ್ ಪಾಲಿಶ್ ಆಗಿರೋದ್ರಿಂದ ಇದ್ರ ಲುಕ್ ನೆಕ್ಸ್ಟ್ ಲೆವೆಲ್ ಅಂತ ಅನ್ಸುತ್ತೆ. ಬಟ್ ಇವಾಗ ಯಾವುದೇ ತರ ಐಡಾಲ್ಸ್ ಬರೋದಿಲ್ಲ, ನಾನ್ ಐಡಾಲ್ ಬರುತ್ತೆ ಎಲ್ಲಾನು ಕೂಡ. ಅಂಡ್ ತುಂಬಾ ಡಿಫ್ರೆಂಟ್ ಆಗಿದೆ. ಯಾರಿಗೆಲ್ಲ ನಾರ್ಮಲ್ ಆಗಿ 2 ಲೇಯರ್ ಬಾಲ್ ಸೈನ್ ಟೈಪ್ ಅಲ್ಲಿ ಅಥವಾ ಒಂದು ಲಕ್ಷ್ಮಿ ಟೈಪ್ ಅಲ್ಲಿ ನೋಡಿ ಬೋರ್ ಆಗಿರುತ್ತೆ, ಸೊ ಆ ತರದವರು ಡಿಫ್ರೆಂಟ್ ಆಗಿ ಯೂನಿಕ್ ಆಗಬೇಕು ಅಂತಂದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಟ್ರೈ ದಿಸ್. ಸಿ ದ ಡಿಸೈನ್ ಅಂಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿ, ತುಂಬಾ ಯೂನಿಕ್ ಆಗಿ ಮಾಡಿರುವಂತಹ ಒಂದು ಡಿಸೈನ್ ಇದು. ತುಂಬಾ ಕ್ಯೂಟ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಇಯರಿಂಗ್ಸ್ ಬಂದ್ಬಿಟ್ಟು ಇಯರಿಂಗ್ಸ್ ಕೂಡ ನಾನ್ ಐಡಲ್ ಬರುತ್ತೆ. ಸೊ ಇದ್ರದ್ದು ಪೆಂಡೆಂಟ್ ತಕ್ಕನಾಗಿ ಇಯರಿಂಗ್ಸ್ ಕೂಡ ಬರುತ್ತೆ. ಅಂಡ್ ಈ ಲಾಸ್ಟ್ ಅಲ್ಲಿ ನಿಮ್ಗೆ ರೂಬಿ ಅಂಡ್ ಗ್ರೀನ್ ಅಲ್ಲಿ ಈ ತರ ಒಂದು ಡಿಸೈನ್ ಕೂಡ ಬರುತ್ತೆ, ಸ್ಟೋನ್ಸ್ ಟೈಪ್ ಅಲ್ಲಿ. ಅಂಡ್ ಇದ್ರಲ್ಲೂ ಕೂಡ ಬರುತ್ತೆ ಶಾರ್ಟ್ ಅಂಡ್ ಲಾಂಗ್ ಎರಡು ಕೂಡ ಒಂದೇ ತರ ಬರುತ್ತೆ. ಅಂಡ್ ಗೋಲ್ಡ್ ಪಾಲಿಶ್ ಇದು ಸಕ್ಕದಾಗಿ ಬರುತ್ತೆ, ಸೀರಿಯಸ್ ಅಲ್ಲಿ ಸೇಮ್ ಆಸ್ ಇಟ್ ಇಸ್ ಗೋಲ್ಡ್ ತರಾನೇ ಕಾಣಿಸುತ್ತೆ. ಅಂಡ್ ದಿಸ್ ಬ್ಯೂಟಿಫುಲ್ ಕಾಂಬೋ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 1150 rupees ಫ್ರೀ ಶಿಪ್ಪಿಂಗ್ ಆಗುತ್ತೆ. 1150 ರೂಪಾಯಿ ಫ್ರೀ ಶಿಪ್ಪಿಂಗ್. ಆಂಟಿಕ್ ಪಾಲಿಶ್ ಅಲ್ಲಿ ಕಾಯಿನ್ ಲಕ್ಷ್ಮಿ ಡಿಸೈನ್ ಟ್ರೆಡಿಷನಲ್ ಆಗಿ ಬೇಕು ಅಂತಂದ್ರೆ ಈ ಒಂದು ಕಾಂಬೋ ನೋಡ್ಬೋದು. ಸೊ ದಿಸ್ ಬ್ಯೂಟಿಫುಲ್ ಕಾಂಬೋ ವಿತ್ ನೋಡ್ಬೋದು. 1 ಲೇಯರ್ ಅಲ್ಲಿ ನಿಮಗೆ ಒಟ್ಟು 3 ಲೇಯರ್ ಇದು ಡಿಸೈನ್ ಬರುತ್ತೆ. 1 ಲೇಯರ್ ನಿಮಗೆ ಮುತ್ತಿನ ಟೈಪ್ ಅಲ್ಲಿ ಬಂದ್ರೆ, ಇನ್ನೊಂದು ಲೇಯರ್ ಲಕ್ಷ್ಮಿ ಟೈಪ್, ಇನ್ನೊಂದು ಲೇಯರ್ ಕಾಯಿನ್ ಲಕ್ಷ್ಮಿ ಟೈಪ್ ಅಲ್ಲಿ ಬರುತ್ತೆ. ಅಂಡ್ ಇಯರಿಂಗ್ಸ್ ಬಂದ್ಬಿಟ್ಟು ನೋಡ್ಬೋದು, ಇಲ್ಲಿ ಒಂದು ಫ್ಲವರ್ ಡಿಸೈನ್ ಕೊಟ್ಟಿದಾರಲ್ವಾ, ಆ ತರ ಫ್ಲವರ್ ಡಿಸೈನ್ ಇದೆ. ಇದೇ ತರ ಕಾಯಿನ್ ಡಿಸೈನ್ ಕೂಡ ಇದರಲ್ಲಿದೆ. ಅಂಡ್ ಇದೇ ತರ ಲಕ್ಷ್ಮಿ ಡಿಸೈನ್ ಕೂಡ ಇದೆ. ತುಂಬಾ ಪ್ರಿಟಿ ಆಗಿದೆ. ಲಾಂಗ್ ಹಾರಮ್ ವಿತ್ ಶಾರ್ಟ್ ನೆಕ್ ಪೀಸ್ ವಿತ್ ಒಂದು ಸೆಟ್ ಆಫ್ ಇಯರಿಂಗ್ಸ್ ಕೂಡ ಬರುತ್ತೆ. ತುಂಬಾ ಪ್ರಿಟಿ ಆಗಿರುವಂತಹ ಕಾಂಬೋ. ಇದು ಬಂದು ಆಂಟಿಕ್ ಪಾಲಿಶ್ ಬರುತ್ತೆ.
ಅಂಡ್ ತುಂಬಾ ಜನ ಕೇಳ್ತೀರಾ ಮ್ಯಾಮ್ ಕಲರ್ ಹೋಗಲ್ವಾ, ಏನು ಕಲರ್ ಹೋಗುತ್ತೆ ಅಂತಾನೆ ಗೊತ್ತಾಗೋದಿಲ್ಲ, ಏನು ಕಲರ್ ಹೋಗುತ್ತೆ ಅಂತ ಕೇಳ್ತೀರಾ. ಬಿಕಾಸ್ ಇವಾಗ ಇಲ್ಲಿ ನೋಡ್ತಿದ್ರೆ ಗೊತ್ತಾಗ್ತಿದೆ ಆಲ್ರೆಡಿ ಕ್ವಾಲಿಟಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಜನಕ್ಕೆ ಇದು ಕಪ್ಪಗಿದೆ ಅಂತ ಅಲ್ಲ, ಇದು ಬಂದು ಆಂಟಿಕ್ ಪಾಲಿಶ್ ಅಂತ ಹೇಳಿ ಕರೀತಾರೆ. ಸೊ ನಾನು ಹೇಳ್ಬೇಕು ಅಂತ ಅಂದ್ರೆ ಆಕ್ಚುಲಿ ಗೈಸ್, ನಾನು ಹೋಗೋ ಹೊತ್ತ ನನಗೆ 2 ರೋ ಇರುತ್ತೆ. ಸೊ ಒಂದ್ ಸೈಡ್ ಬಂದ್ಬಿಟ್ಟು ನನ್ಗೆ ಅಲ್ಲಿ ಹೆಂಗೆ ಅಂದ್ರೆ ಒಂದ್ ಪೀಸ್ 50 ರೂಪೀಸ್ 100 ರೂಪೀಸ್ ಈ ಜ್ಯುವೆಲ್ರಿ ಕೊಡ್ತಾ ಇರ್ತಾರೆ, ಅಥವಾ ಒಂದ್ ಬಾಕ್ಸ್ ಟೈಪಲ್ಲಿ ಒಂದ್ ಕವರ್ ಟೈಪಲ್ಲಿ ಕೊಡ್ತಾರೆ, ಅಥವಾ ಇನ್ನ ಕೆಲವು ಕಡೆ ಕೆಜಿ ಲೆಕ್ಕ ಇಷ್ಟು ಕೆಜಿ ಇಷ್ಟು ರೂಪಾಯಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಆ ಕಡೆ ನನ್ಗೆ ತಿರುಗು ಕೂಡ ನೋಡೋದಿಲ್ಲ. ಸೊ ನನ್ಗೆ ಆತರ ಜ್ಯುವೆಲ್ರಿಗಳು ಬೇಕಾಗಿಲ್ಲ. ಬಿಕಾಸ್ ನಾನು ಸುಮಾರು ಸಲ ಹೇಳಿರೋ ಪ್ರಕಾರ ನನ್ನ ಪೇಜನ್ನ ಬಿಲ್ಡ್ ಮಾಡ್ಕೊಂಡು ಬಂದಿರೋದನ್ನೇ ಕ್ವಾಲಿಟಿಯಿಂದಾಗಿ. ಸೊ ನಾನು ತರದೆಲ್ಲ ಪ್ರೀಮಿಯಂ ಕ್ವಾಲಿಟಿ ಅಂಡ್ ಫಸ್ಟ್ ಕ್ವಾಲಿಟಿ ಇರುತ್ತೆ. ಸೊ ಅದೇ ಒಂದು ಧೈರ್ಯದಿಂದನೇ, ಅದೇ ಒಂದು ನಂಬಿಕೆಯಿಂದನೇ ನನ್ನ ಜ್ಯುವೆಲ್ರಿಗಳು ಪಾಲಿಶ್ ಹೋಗೋದಿಲ್ಲ ಅಂಡ್ ಪ್ರೀಮಿಯಂ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳೋದು. ಸೊ ಯಾವ ತರ ನಿಮ್ಗೆ ಕಲರ್ ಹೋಗೋದು ಏನು ಕೂಡ ಆಗೋದಿಲ್ಲ. ಅಂಡ್ ದಿಸ್ ಬ್ಯೂಟಿಫುಲ್ ಕಾಂಬೋ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1100 ರೂಪೀಸ್, 1100 ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ. ದಿಸ್ ಬ್ಯೂಟಿಫುಲ್ ಆಗಿರುವಂತ ಮೀಡಿಯಂ ಹಾರ ಅಂತ ಹೇಳ್ಬೋದು. ಇದು ಬಿಕಾಸ್ ತುಂಬಾ ಶಾರ್ಟ್ ಇಲ್ಲ, ತುಂಬಾ ಲಾಂಗ್ ಕೂಡ ಇಲ್ಲ. ಸೊ ನೋಡ್ಬೋದು ಇಲ್ಲಿ ಎಕ್ಸ್ಟ್ರಾ ಏನೋ ಚೈನ್ ಹಾಕಿಲ್ಲ, ಇಷ್ಟೇ ಬರೋದು. ಇದು ತುಂಬಾ ನೆಕ್ ಪೀಸ್ ತರ ಕುತ್ತಿಗೆ ಹತ್ರನೂ ಬರೋದಿಲ್ಲ, ಅಥವಾ ಲಾಂಗ್ ಹಾರಂ ತರಾನು ಉದ್ದ ಬರೋದಿಲ್ಲ. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಮೀಡಿಯಂ ಸೈಜ್ ಅಲ್ಲಿ ಬರುತ್ತೆ, ಕುತ್ತಿಗೆಯಿಂದ ಸ್ವಲ್ಪ ಕೆಳಗ್ ಬರುತ್ತೆ. ಸೊ ನನಗೆ ಪ್ಯಾಟರ್ನ್ ತುಂಬಾ ಇಷ್ಟ ಆಯ್ತು. ಪೆಂಡೆಂಟ್ ಯಾರಿಗೆಲ್ಲ ಸಿಂಪಲ್ ಆಗಿ ಒಂದು ನೆಕ್ ಪೀಸ್ ಹಾಕಪ್ಪ, ಗ್ರ್ಯಾಂಡ್ ಆಗಿ ಬೇಡವಪ್ಪ, ನಮ್ಗೆ ಗ್ರ್ಯಾಂಡ್ ಹೆವಿ ಅನ್ಸುತ್ತೆ ಅಂತ ಯಾರೆಲ್ಲ ಹೇಳ್ತೀರಾ, ಸೊ ಅವರು ಈ ಒಂದು ಬ್ಯೂಟಿಫುಲ್ ನೆಕ್ ಪೀಸ್ ನ ನೀವು ನೋಡ್ಬೋದು. ನಿಜವಾಗೂ ತುಂಬಾನೇ ಚೆನ್ನಾಗಿರುವಂತದ್ದು ಇದು. ಇದಕ್ಕೆ ಈ ತರ ಇಯರಿಂಗ್ಸ್ ಕೂಡ ಬರುತ್ತೆ. ಸೊ ತುಂಬಾ ಕ್ಯೂಟ್ ಆಗಿರುವಂತಹ ಒಂದು ಇಯರಿಂಗ್ಸ್ ಜೊತೆಗೆ ನಿಮ್ಗೆ ಇಲ್ಲಿ ನೋಡಿ ಫುಲ್ ಗೋಲ್ಡ್ ಪಾಲಿಶ್ ಅಲ್ಲಿ ಗುಂಡುಗಳು ಕೂಡ ಬರುತ್ತೆ. ಅಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ನೆಕ್ ಪೀಸ್ ಪ್ರೈಸ್ ಬಂದ್ಬಿಟ್ಟು 699 ರೂಪಾಯಿ, 699 ರೂಪೀಸ್ ಫ್ರೀ ಶಿಪ್ಪಿಂಗ್. ಸೊ ಗೋಲ್ಡ್ ಪಾಲಿಶ್ ಅಲ್ಲಿ ನಿಮ್ಗೆ ಬರುತ್ತೆ. ಒನ್ ಮೋರ್ ಮೋಸ್ಟ್ ಬ್ಯೂಟಿಫುಲ್ ಅಂಡ್ ಮೋಸ್ಟ್ ಬಜೆಟ್ ಫ್ರೆಂಡ್ಲಿ ಅಂಡ್ ಆಲ್ಸೋ ಸಿಕ್ಕಾಬಟ್ಟೆ ಕ್ವಾಲಿಟಿ ಇರುವಂತಹ ನೆಕ್ ಪೀಸು. ಸೊ ನೀವು ನೋಡ್ತಾ ಇರ್ಬೋದು. ನಿಜವಾಗೂ ನಾನು ಇದನ್ನ ಆರ್ಡರ್ ಮಾಡ್ಕೊಳ್ಳುವಾಗ ಇಷ್ಟು ಚೆನ್ನಾಗಿ ಇಷ್ಟು ಪ್ರಿಟಿಯಾಗಿ ಬರುತ್ತೆ ನಾನು ನಿಜವಾಗೂ ಅನ್ಕೊಂಡಿರ್ಲಿಲ್ಲ. ಆಕ್ಚುಲಿ ಇದೇನಾಯ್ತು ಅಂದ್ರೆ ಒಂದ್ ಕಸ್ಟಮರ್ ಇದಕ್ಕೋಸ್ಕರ ಪೇಮೆಂಟ್ ಮಾಡೋದು, ವೆಂಡರ್ ಪೋಸ್ಟ್ ಮಾಡಿ ಜಸ್ಟ್ 1 ಅವರ್ಗೆ ಆರ್ಡರ್ ಕೊಡೋಕೆ ಅವರು ಕೂಡ ಆರ್ಡರ್ ಇಲ್ಲಮ್ಮ ಕ್ಯಾನ್ಸಲ್, ಬುಕಿಂಗ್ ತಗೊಳಕ್ ಆಗೋದಿಲ್ಲ, ಸ್ಟಾಕ್ ಖಾಲಿ ಅಂತ ಹೇಳಿದ್ರು. ಅಯ್ಯೋ ಹಿಂಗಾಗೋಯ್ತಲ್ಲ ಅಂತ ಹೇಳ್ಬಿಟ್ಟು ಸರಿ ಅಂತ ಆ ಕಸ್ಟಮರ್ಗೆ ಬೇರೆ ಒಂದು ಜ್ಯುವೆಲ್ರಿ ನಾನು ಕೊಟ್ಟೆ. ಅದಾದ್ಮೇಲೆ ಸ್ಟಾಕ್ ಬಂತು ಅಂತ ಹೇಳಿದ್ರೆ ಓಕೆ ಕಳಿಸ್ಕೊಡಿ ಅಂತ ಹೇಳ್ಬಿಟ್ಟು ನಿನ್ನೆ ಸ್ಟಾಕ್ ಅಲ್ಲಿ ಇದನ್ನ ಆರ್ಡರ್ ಮಾಡ್ಕೊಂಡ್ರೆ ಜಸ್ಟ್ ವಾವ್ ಅನ್ನೋ ತರ ಇದೆ. ಸೊ ನೀವು ನೋಡ್ಬೋದು ಏನ್ ಕ್ವಾಲಿಟಿಯಲ್ಲಿ ಇದನ್ನ ಫಿನಿಶಿಂಗ್ ಕೊಟ್ಟು ಪಾಲಿಶಿಂಗ್ ಕೊಟ್ಟು ಮಾಡಿದ್ದಾರೆ ಅಂದ್ರೆ ಸಕ್ಕತ್ತಾಗಿದೆ. ಸೀರಿಯಸ್ ಆಗಿ ಈ ಪ್ರೈಸ್ಗೆ ಇಷ್ಟು ಕ್ವಾಲಿಟಿ ಸಿಗುತ್ತಾ ಅಂತ ಅನ್ಸಿದೆ. ಸೊ ನಾನು ಅದನ್ನ ಯಾವಾಗ ಹೇಳಿದ್ದು, ನನಗಂತೂ ನನ್ನ ಜ್ಯುವೆಲ್ರಿ ಕ್ವಾಲಿಟಿನ ಸಿಕ್ಕಾಬಡ ನಂಬಿಕೆ ಇದೆ ಅಂತ ಹೇಳ್ಬಿಟ್ಟು. ಸೊ ಐ ಲವ್ಡ್ ಇಟ್. ಅಂಡ್ ದಿಸ್ ಬ್ಯೂಟಿಫುಲ್ ನೋಡಿ ನಿಮ್ಗೆ ಬಂದಲ್ಲಿ ಮಿಂಟ್ ಅಲ್ಲಿ ಇಲ್ಲಿ ಒಂದು ಡಿಸೈನ್ ಆಗಿ ಕೊಡ್ತಾರೆ. ಅಂಡ್ ಈಗ ತುಂಬಾ ಅಟ್ರಾಕ್ಟಿವ್ ಲುಕ್ ಅಲ್ಲಿ ಕಾಣಿಸುವಂತ ಅಂದ್ರೆ ಇಲ್ಲಿ ಹಾಕಿದಾರಲ್ಲ ಈ ಮಿಂಟ್ ಬೀಡ್ಸ್, ಇದು ತುಂಬಾ ಚೆನ್ನಾಗಿ ಕಾಣಿಸುವಂತದ್ದು, ತುಂಬಾ ಪ್ರಿಟಿಯಾಗಿ ಕಾಣಿಸುವಂಥದ್ದು. ಇದು ತುಂಬಾ ಹೈಲೈಟ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ದಿಸ್ ಬ್ಯೂಟಿಫುಲ್ ನೆಕ್ ಪೀಸ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 690 ರೂಪಾಯಿ, 690 ರೂಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ. ತುಂಬಾ ಜನ ಕೇಳ್ತಾರೆ ಅಂತ ಒಂದು ಸ್ಟಾಕ್. ಇದು ನೀನಕ್ಕೆ ಇವಾಗ ತೋರಿಸ್ತೀನಿ ಅಂದ್ರೆ ಆಕ್ಚುಲಿ ಇದು ಸ್ಟಾಕ್ ಎಲ್ಲ ಸೋಲ್ಡ್ ಆಗಿ ಲಾಸ್ಟ್ ಒಂದೇ ಒಂದು ಪೀಸ್ ಉಳ್ಕೊಂಡಿರುವಂತದ್ದು ಇದು. ಸೊ ಇದು ಒಂದು ಮಾತ್ರ ಪೆಂಡಿಂಗ್ ಇದೆ. ಅಂಡ್ ತುಂಬಾ ದಿವಸ ಅಪ್ಡೇಟ್ ಮಾಡಿರ್ಲಿಲ್ಲ ಬಿಕಾಸ್ ಆಲ್ಮೋಸ್ಟ್ ಇದನ್ನ ನಾವು 2 ಬಾಕ್ಸ್ ಫುಲ್ ತರಿಸಿ ಎಲ್ಲಾ ಕೂಡ ಖಾಲಿ ಆಗಿದೆ. ನಿಮ್ಮ ಒಂದು ನಂಬಿಕೆಗೆ ನಿಜವಾಗೂ ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ಇದು ಒಂದು ಪೀಸ್ ಇದೆ, ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ನೀವು ಬುಕಿಂಗ್ ನ ಮಾಡ್ಕೋಬಹುದು. ಏನು ಇಲ್ಲಿ ಗ್ರೀನ್ ಹಾರಂಗಳಿದೆಯಲ್ವಾ, ಸೊ ಈ ಗ್ರೀನ್ ಹಾರಂಗಳಲ್ಲಿ ಮೋಸ್ಟ್ ಬಜೆಟ್ ಫ್ರೆಂಡ್ಲಿ ಇರೋ ಗ್ರೀನ್ ಹಾರಂಗಳೆಲ್ಲ ತುಂಬಾ ಕಮ್ಮಿ ಬೆಲೆ ಅಂತ ಒಂದು ಪ್ರಾಡಕ್ಟ್ ಆದ್ರೆ ಇದೇನೇ ಆಗಿರುತ್ತೆ. ಬಟ್ ಕಮ್ಮಿ ಬೆಲೆ ಅಂತ ಹೇಳ್ಬಿಟ್ಟು ನಿಜವಾಗೂ ಕ್ವಾಲಿಟಿ ಕಮ್ಮಿ ಇಲ್ಲ, ಸೀದಾ ಕ್ವಾಲಿಟಿ. ಸೊ ಅದೇ ತರ ಅದೇ ಸೇಮ್ ಒಳ್ಳೆ ಕ್ರಿಸ್ಟಲ್ ಬೀಡ್ಸ್ ಏನೇನೆ ಅಂಡ್ ಅದೇ ತರ ಮ್ಯಾಟ್ ಫಿನಿಶಿಂಗ್ ಪಾಲಿಶ್ ಅಲ್ಲೇನೆ ಇರುವಂತದ್ದು. ತುಂಬಾ ಪ್ರಿಟಿ ಆಗಿದೆ. ಸೊ ನೋಡ್ಬೋದು ಈ ಡಿಸೈನ್ ಆಲ್ಮೋಸ್ಟ್ ನನ್ನ ತುಂಬಾ ದಿವಸದಿಂದ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ತಿರ್ತಾರೆ ಅವ್ರಿಗೆ ಈ ಒಂದು ಡಿಸೈನ್ ಗೊತ್ತಿರುತ್ತೆ. ಬಟ್ ಇದು ವೆಂಡರ್ ಕಡೆ ಸ್ಟಾಕ್ ಇಲ್ಲ. ಅಂಡ್ ಇದೇ ಒಂದು ಲಾಸ್ಟ್ ಒನ್ ಅಂತ ಹೇಳ್ಬಿಟ್ಟು ನಾನು ಇದನ್ನ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ನೆಕ್ಸ್ಟ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 850 ರೂಪಾಯಿ, 850 ರೂಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ. ಇವತ್ತು ತೋರಿಸಿರುವಂತಹ ಎಲ್ಲಾ ಕಲೆಕ್ಷನ್ ಸೂಪರ್ ಡೂಪರ್ ಅಂಡ್ ಮಸ್ತ್ ಆಗಿದೆ. ಅಂಡ್ ಕ್ವಾಲಿಟಿ ಫಿನಿಶಿಂಗ್ ಪಾಲಿಶಿಂಗ್ ಎಲ್ಲ ಸಖತ್ತಾಗಿದೆ ಅಂತ ಅನ್ಕೋತೀನಿ. ಅಂಡ್ ನಿಮ್ಗೆ ಎಲ್ಲ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮ್ಮಲ್ಲಿ ಯಾವ್ದನ್ನೇ ಆರ್ಡರ್ ಮಾಡಬೇಕು ಅನ್ನೋ ಕೂಡ ಇಲ್ಲಿ ಕೆಳಗಡೆ ನಂಬರ್ ಹಾಕಿದೀನಿ, ನಂಬರ್ಗೆ ನೀವು ಟೆಕ್ಸ್ಟ್ ಮಾಡಿ ವಾಟ್ಸ್ಆಪ್ ಮಾಡಿ ನಿಮ್ಮ ಆರ್ಡರ್ನ ಕನ್ಫರ್ಮ್ ಮಾಡ್ಕೋಬಹುದು. ನೋ ಕ್ಯಾಶ್ ಆನ್ ಡೆಲಿವರಿ, ಒಂದು ಆನ್ಲೈನ್ ಪೇಮೆಂಟ್ ಮಾತ್ರ. ಯಾಕೆ ಅಂತ ನೀವು ಕೇಳ್ಬೋದು. ಯಾಕೆ ಅಂತ ಅಂದ್ರೆ ನಾನು ಆಲ್ರೆಡಿ ನಮ್ಮ ಒಂದು ಸ್ಪೀಡ್ ಪೋಸ್ಟ್ ಇದ್ರಲ್ಲಿ ನಾನು ಟೈಪ್ ಆಗ್ಬಿಟ್ಟಿರ್ತೀನಿ, ಇಯರ್ಲಿ ಒನ್ಸ್ ನಾವು ಅದಕ್ಕೆ ಪೇ ಮಾಡ್ತೀವಿ. ಹಾಗಾಗಿ ನಮಗೆ ಫ್ರೀ ಶಿಪ್ಪಿಂಗ್ ಕೊಡೋದು. ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಒಂದಷ್ಟು ಬಾಕ್ಸ್ಗಳನ್ನ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಸೊ ಸೈಜಸ್ ಅಲ್ಲಿ ತೋರಿಸ್ತೀನಿ ನೋಡಿ ನಾನು. ಸೊ ನಮಗೆ ಈ ಒಂದು ಬಾಕ್ಸ್ಗೆ ಒಂದು 10 ರೂಪೀಸ್ ಬೀಳುತ್ತೆ. ಅಂಡ್ ಈ ಒಂದು ಬಾಕ್ಸ್ ನಾನು ತಗೋತೀನಿ ಅಂದ್ರೆ ಒಂದು 25-30 ರೂಪೀಸ್ ಏನೋ ಬೀಳುತ್ತೆ. ಬಿಕಾಸ್
ನಾವು ಸಿಂಗಲ್ ಆಗಿ ತಗೋತೀವಿ ಅಂದ್ರೆ ಜಾಸ್ತಿ ಬೀಳುತ್ತೆ. ಈ ಬಾಕ್ಸ್ ಅಬೌವ್ 60 rupees ತಗೋತಾರೆ, ಇದಕ್ಕೆ ಅಬೌವ್ 50 rupees ತಗೋತಾರೆ. ಬಟ್ ನಮ್ದು ಟೈಅಪ್ ಆಗಿರೋದ್ರಿಂದ ಅಷ್ಟೇನು ತಗೊಳೋದಿಲ್ಲ ಅವರು. ಸೊ ಇಯರ್ಲಿ ಒನ್ಸ್ ಪೇ ಮಾಡೋದ್ರಿಂದ ನಮ್ಗೆ ಅಷ್ಟೊಂದು ಏನು ಖರ್ಚಾಗೋದಿಲ್ಲ. ಹಂಗಾಗಿ ನಾವು ಫ್ರೀ ಶಿಪ್ಪಿಂಗ್ ನ ಕೊಡ್ತಾ ಇದ್ದೀನಿ. ಸೊ ಇನ್ನೇನ್ ಬೇಕು ನಿಮಗೆ, ಕ್ವಾಲಿಟಿ ವೈಸ್ ಚೆನ್ನಾಗಿದೆ, ಫ್ರೀ ಶಿಪ್ಪಿಂಗ್ ಕೊಡ್ತೀನಿ ವಿತ್ ಬಾಕ್ಸ್ ಪ್ಯಾಕಿಂಗ್ ಕೊಡ್ತೀನಿ. ಅದು ನಿಮಗೆ ಪ್ರೀಮಿಯಂ ಬಾಕ್ಸ್ ಪ್ಯಾಕಿಂಗ್ ಕೊಡ್ತೀನಿ. ಕೆಲವರೆಲ್ಲ ಕಾಟನ್ ಬಾಕ್ಸ್ ಅಲ್ಲಿ ಹಾಕಿ ಕೊಡ್ತಾರೆ. ಸೊ ನಾನು ಆ ತರ ಮಾಡೋದಿಲ್ಲ ಗೈಸ್. ನನ್ನ ಬಾಕ್ಸಸ್, ಎಸ್ ಐ ವಿಲ್ ಶೋ ಒನ್. ಸಿ ದ ಕ್ವಾಲಿಟಿ ಆಫ್ ಬಾಕ್ಸಸ್. ಸೊ ಫಸ್ಟ್ ಕ್ವಾಲಿಟಿ ಬಾಕ್ಸ್ ಇದೇ ತರ ನಿಮ್ಗೆ ಚಿಕ್ಕ ಬಾಕ್ಸ್ ಇಂದ ದೊಡ್ಡ ಬಾಕ್ಸ್ ಅವರು ಕೂಡ ಇದೇ ತರ ಕ್ವಾಲಿಟಿ ಮೇಂಟೈನ್ ಮಾಡಿ ನಾನು ಹಾಕಿ ಕೊಡ್ತೀನಿ. ಸೊ ಬಾಕ್ಸ್ ಕೊಡ್ತೀನಿ, ಫ್ರೀ ಶಿಪ್ಪಿಂಗ್ ಕೊಡ್ತೀನಿ, ಒಳ್ಳೆ ಕ್ವಾಲಿಟಿ ಕೊಡ್ತೀನಿ, ಸೂಪರ್ ಡೂಪರ್ ಡಿಸೈನ್ ಕೊಡ್ತೀನಿ. ನಿಮ್ಗೆ ಇನ್ನೂ ಏನ್ ಬೇಕು ಸೊ ಬೇಗ ಬೇಗ ಪರ್ಚೇಸ್ ಮಾಡಿ. ಅಂಡ್ ಕಮ್ಮಿ ಪ್ರೈಸಿಗೆ ಕೂಡ ಕೊಡ್ತೀನಿ. ನೀವೇ ತುಂಬಾ ಜನ ಹೇಳ್ತೀರಾ ಕಮ್ಮಿ ಪ್ರೈಸ್ಗೆ ಅಂದ್ರೆ, ಸೊ ಅದನ್ನ ಕೇಳ ನಿಜವಾಗೂ ಖುಷಿ ಆಗುತ್ತೆ ನನಗೆ. ಸೊ ಕಸ್ಟಮರ್ ಇದನ್ನ ರೆಕಗ್ನೈಸ್ ಮಾಡ್ತಾರಲ್ಲ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್. ಅಂಡ್ ಮತ್ತೆ ಸಿಕ್ಕಿನಾಳೆ ಹೊಸ ಕಲೆಕ್ಷನ್. ಮಿಸ್ ಯು, ಬೈ ಬಾಯ್.